ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನಸವಿರುಚಿ ಆ್ಯಂಡ್ ಲಾಗ್ಸ್. ನಿಮ್ಮ ಜೀವನದಲ್ಲಿ ವಿವಿಧ ಅಂಶಗಳಲ್ಲಿ ವಸ್ತು, ಗಾತ್ರ ಮತ್ತು ಬಣ್ಣ, ಕೆಲಸ ಅದಕ್ಕೆ ತಕ್ಕಂತೆ ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ ನೀವು ನಿಮ್ಮ ಮನೆಯಲ್ಲಿ ವಾಸ್ತು ಆಮೆಯನ್ನು ಇಟ್ಕೊಳ್ಳೋದರ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಮತ್ತು ನಿಮ್ಮ ಮನೆಗೆ ಯಾವ ವಾಸ್ತು ಆಮೆಯನ್ನು ಆಯ್ಕೆ ಮಾಡಲು ಬಯಸುತ್ತೀರ ನೋಡೋಣ. ಇದು ಕೂಡ ಕಲರ್ ವೈಸಲ್ಲಿ ಸಿಗುತ್ತೆ ನಮಗೆ. ಒಂದೊಂದು ಕಲರು ಒಂದೊಂದು ಪ್ರಕಾರಗಳ ಬಗ್ಗೆ, ಒಂದೊಂದು ರೀತಿಯ ವಾಸ್ತುಗಳ ಬಗ್ಗೆ ತಿಳಿಸಿಕೊಡುತ್ತೆ. ವಿವಿಧ ಪ್ರಕಾರಗಳ ಬಗ್ಗೆ ವಿವಿಧ ರೀತಿಯ ವಾಸ್ತು ಆಮೆಗಳು ಲಭ್ಯವಿದೆ ಮತ್ತು ನೀವು ಬಯಸಿದ ಉದ್ದೇಶ, ನಿಮ್ಮ ಯಾವ ಉದ್ದೇಶವನ್ನು ನೀವು ಈಡೇರಿಸ್ಕೋಬೇಕು ಅನ್ನೋ ವಿಚಾರದ ಮೇಲೆ ಅವಲಂಬಿಸಿ ನೀವು ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾವ ಕಲ್ಲರು ಆಮೆಯ ಯಾವುದು ಒಂದು ಉದ್ದೇಶನ ಅವಲಂಬಿಸಿರುತ್ತೆ ಅಂತ ತಿಳ್ಕೊಳ್ಳೋಣ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಬನ್ನಿ, ಆಗಿದ್ರೆ ತಡ ಏನಕ್ಕೆ, ಈ ವಾಸ್ತು ಆಮೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮಣ್ಣಿನಿಂದ ಕೂಡಿದ ಯಾವುದೇ ವಸ್ತು ವಾಸ್ತುಶಾಸ್ತ್ರಕ್ಕೆ ಪ್ರಿಯವಾಗಿದೆ. ಈ ರೀತಿಯ ಆಮೆ ವಾಸ್ತುಶಾಂತಿ, ಸಾಮರಸ್ಯ, ಪ್ರಶಾಂತತೆ ಮತ್ತು ಸಂಪತ್ತನ್ನು ತರುತ್ತದೆ. ನೀವು ಅದನ್ನು ಬಾಗಿಲಿನ ಮುಖ್ಯ ದ್ವಾರದಲ್ಲಿ ಇರಿಸಬಹುದು. ಇದರಿಂದ ಅದು ಇಡೀ ಮನೆಗೆ ಮತ್ತು ಆ ಮನೆಯ ನಿವಾಸಿಗಳಿಗೆ ಮಾತ್ರ ಸಹಾಯ ಮಾಡಲು ನಿರ್ದಿಷ್ಟ ಕೋಣೆಯಲ್ಲಿ ಇಟ್ಟು ನಾವಿದನ್ನು ವಾಸ್ತು ಪ್ರಕಾರ ಸ್ಥಾಪನೆ ಮಾಡಬೇಕಾಗತ್ತೆ. ನೋಡಿ ವೀಕ್ಷಕರೇ, ಮಣ್ಣಿನಿಂದ ಮಾಡಿದ ಆಮೆಯನ್ನು ನೀವೇನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಇದನ್ನು ಮನೆಯ ಮುಂಬಾಗಿಲಿನ ಕಡೆ ಇಡಬೇಕಾಗತ್ತೆ. ಇದರಿಂದ ಮನೆಯಲ್ಲಿ ಶಾಂತಿ, ಸಾಮರಸ್ಯ, ಪ್ರಶಾಂತತೆ ಉಂಟಾಗುತ್ತೆ. ಜೊತೆಗೆ ಹೆಚ್ಚು ಸಂಪತ್ತನ್ನು ಕೂಡ ತಂದುಕೊಡುತ್ತೆ ಈ ವಾಸ್ತು ಆಮೆ. ಮುಂದಿನ ಆಮೆ ಯಾವುದು ಅಂತ ನೋಡೋಣ. ಇದು ಕ್ರಿಸ್ಟಲ್ ಆಮೆ. ನೈಋತ್ಯ ಮತ್ತು ವಾಯುವ್ಯವು ಸ್ಫಟಿಕ ಆಮೆಗಳಿಗೆ ಅತ್ಯುತ್ತಮವಾದ ದಿಕ್ಕುಗಳಾಗಿವೆ. ನೈಋತ್ಯದಲ್ಲಿ ನಾವು ಈ ಸ್ಫಟಿಕ ಆಮೆಯನ್ನು ಇಡೋದ್ರಿಂದ ನಿಮಗೆ ಇದು ಹಣನ ತಂದುಕೊಡುತ್ತೆ. ಜೊತೆಗೆ ಅದನ್ನು ನಾವು ವಾಯುವ್ಯದಲ್ಲಿ ಇಡೋದ್ರಿಂದ ನಿಮಗೆ ಕೀರ್ತಿನ ತಂದುಕೊಡುತ್ತೆ. ಈ ವಾಸ್ತು ಆಮೆಯಿಂದ ಕ್ರಿಸ್ಟಲ್ ಆಮೆ ಏನಿದೆ ಇದನ್ನು ಇಡೋದ್ರಿಂದ ಇಷ್ಟು ನಮಗೆ ಪ್ರಯೋಜನಗಳಿದೆ. ಇದು ಅತ್ಯಂತ ಜನಪ್ರಿಯಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು. ತುಂಬ ಫೇಮಸ್ ಆದಂತಹ ಒಂದು ಕ್ರಿಸ್ಟಲ್ ಆಮೆ ಇದು. ಹಾಗೆಯೇ ಇದು ನಿಮಗೆ ಬದುಕುಳಿಯುವ ಉತ್ತಮ ಅವಕಾಶವನ್ನು ಕೂಡ ನೀಡುತ್ತೆ ಅಂತ ವಾಸ್ತು ಹೇಳುತ್ತೆ. ವ್ಯವಹಾರದಲ್ಲಿ ಕೈ ಸುಟ್ಟಾಗ, ಈ ಥರ ಏನಾದರೂ ತೊಂದರೆಗಳಾದಾಗ ನಮಗೆ ಜೀವನದಲ್ಲಿ ನಮ್ಮನ್ನು ಬದುಕಿಸಲು, ನಮ್ಮನ್ನು ಉಳಿಸಲು ಸಹಾಯ ಮಾಡುತ್ತೆ ಈ ವಾಸ್ತು ಕ್ರಿಸ್ಟಲ್ ಆಮೆ. ಮುಂದಿನ ಆಮೆ ಯಾವುದು ಅಂತ ನೋಡೋಣ. ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ಬೋದು. ಒಂದು ಮನೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಹೆಣ್ಣು ತುಂಬ ಇಂಪಾರ್ಟೆಂಟು. ಅಂದರೆ ಸುಮಾರು ರೋಲ್ಗಳನ್ನ ಮಾಡ್ತಾಳೆ ಹೆಣ್ಣು. ಇದು ಬಂದು ಹೆಣ್ಣು ಆಮೆ. ಹೆಣ್ಣು ಆಮೆ ಮಕ್ಕಳು ಮತ್ತು ಕುಟುಂಬವನ್ನು ಪ್ರತಿನಿಧಿಸುವ ಅತ್ಯಂತ ಪ್ರಸಿದ್ಧವಾದ ಪ್ರತಿಮೆಗಳಲ್ಲಿ ಒಂದಾಗಿದೆ. ನಮ್ಮ ಕುಟುಂಬನ ಜಗಳದಿಂದ, ಒಂದು ಸಂಕಷ್ಟದಿಂದ ದೂರ ಇಡಲು ಮತ್ತು ಆ ಕುಟುಂಬದಲ್ಲಿರೋವಂಥ ವ್ಯಕ್ತಿಗಳನ್ನ ಕಾಪಾಡಿಕೊಳ್ಳಲು ಈ ಆಮೆಯನ್ನು ಮನೇಲಿ ಇರಿಸ್ಕೊಳ್ಳೋದು ತುಂಬ ಅತ್ಯುತ್ತಮ ಅಂತ ಹೇಳ್ಬೋದು. ಇದು ಕೆಂಪು ಆಮೆ. ನಾವು ಬೇಗ ಫೇಮಸ್ ಆಗಬೇಕು, ಜನಪ್ರಿಯ ಆಗಬೇಕು, ಅಥವಾ ಜನಗಳು ನಮ್ಮನ್ನು ಗುರುತಿಸ್ಬೇಕು, ಐಡೆಂಟಿಫೈ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ದರೆ ಇಲ್ಲಿದೆ ನೋಡಿ ನಿಮಗೆ ಪರ್ಫೆಕ್ಟ್ ಆದಂತಹ ಬಣ್ಣದ ಕೆಂಪು ಆಮೆ. ಈ ಕೆಂಪು ವಾಸ್ತು ಆಮೆಯನ್ನು ಮನೆಯಲ್ಲಿ ಇಡೋದ್ರಿಂದ ಬಹುಬೇಗ ಫೇಮಸ್ ಆಗ್ತೀವಿ, ಜನಪ್ರಿಯ ಆಗ್ತೀವಿ ಅಂತ ಈ ಆಮೆ ಸೂಚಿಸುತ್ತೆ. ಮುಂದಿನ ಆಮೆ ಯಾವುದು ಅಂತ ನೋಡೋಣ ಬನ್ನಿ. ಇದು ಕಪ್ಪು ಆಮೆ. ಮತ್ತೊಂದು ಜನಪ್ರಿಯ ಆಯ್ಕೆ ಈ ಕಪ್ಪು ಆಮೆ. ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ಮುನ್ನಡೆಯಲು ಬಯಸ್ತಾ ಇದ್ದರೆ, ನಮ್ಮ ವ್ಯವಹಾರ ಯಾವುದೇ ಅಡೆತಡೆ ಇಲ್ಲದೆ ಮುಂದೆ ಸಾಗಬೇಕು, ಏನು ತೊಂದರೆಗಳಾಗದೆ ನಾವು ಅರ್ನಿಂಗ್ಸ್ನ ಚೆನ್ನಾಗಿ ಮಾಡಬೇಕು, ವ್ಯವಹಾರ ತುಂಬ ಚೆನ್ನಾಗಿ ನಡಿಬೇಕು ಅಂತ ಇಷ್ಟಪಡೋರು ಈ ಕಪ್ಪು ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಮನೆಯಲ್ಲಿ ಇಡಬೇಕಾಗತ್ತೆ. ಈ ರೀತಿ ವಾಸ್ತು ಆಮೆ ಜನರಲ್ಲಿ ಸಾಕಷ್ಟು ಜನಪ್ರಿಯ ಆಗಿತ್ತು ಮತ್ತು ಇದು ಸುಲಭವಾಗಿ ಕೂಡ ಲಭ್ಯವಿದೆ.
ಇದು ಹಸಿರು ಆಮೆ. ಮಕ್ಕಳಿದ್ದ ಮನೆಯಲ್ಲಿ ಕೆಲಸದ ಮೇಲೆ ಗಮನ ಹರಿಸಲು ಮತ್ತು ಏಕಾಗ್ರತೆ ಬೇಕು ನಮಗೆ ಅಂತ ಅಂದಾಗ, ನಾವು ನಮ್ಮ ಮನೆಯಲ್ಲಿ ಹೆಚ್ಚಿನದಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದಕ್ಕೆ, ಗಮನ ಹರಿಸೋದಕ್ಕಾಗಿ ಈ ಹಸಿರು ಆಮೆಯನ್ನು ಮನೆಯಲ್ಲಿ ವಾಸ್ತು ಪ್ರಕಾರ ಇಡ್ತಾರೆ. ಹೆಚ್ಚಿನ ಸಮರ್ಪಣೆ ಮತ್ತು ಗಮನಕ್ಕಾಗಿ ಹಸಿರು ಆಮೆಯನ್ನು ಆಯ್ಕೆ ಮಾಡಿ ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರ ಇಡಿ. ನೆಕ್ಸ್ಟ್ ಕ್ಲೇ ಆಮೆ. ಇದು ನೋಡಿ, ಕ್ಲೇಯಿಂದ ಮಾಡಿರೋ ಅಂಥ ಆಮೆ. ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಲು ಮಣ್ಣಿನ ಆಮೆಯನ್ನು ನಿಮ್ಮ ಮನೆಯಲ್ಲಿ ಇರಿಸಿ. ಈ ಆಮೆಯು ಜೀವನದ ಏರಿಳಿತಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಪ್ರಶಾಂತತೆ, ಸಾಮರಸ್ಯ, ದೀರ್ಘಾಯುಷು, ಸಂಪತ್ತನ್ನು ತರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ಅಂಶದಲ್ಲಿ ಸ್ಥಿರತೆಯನ್ನು ನೀವು ಕಾಣಬೇಕು ಅಂತ ಅಂದಾಗ ಈ ಮಣ್ಣಿನ ಆಮೆ ಏನಿದೆ ಇದು ತುಂಬ ಒಳ್ಳೆಯ ಆಯ್ಕೆಯಾಗಿದೆ. ಇದು ಬಂದು ಎಮಟೈಟ್ ಆಮೆ ಅಂತ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸದಸ್ಯರಿಗೆ ತುಂಬ ಹುಷಾರಿಲ್ಲ, ಕಾಯಿಲೆಯೊಂದಿಗೆ ಹೋರಾಡ್ತಾ ಇದ್ದಾರೆ, ಮಾರಣಾಂತಿಕ ಕಾಯಿಲೆಯೊಂದಿಗೆ ಹೋರಾಡ್ತಾ ಇದ್ದಾರೆ ಅನ್ನೋ ಥರ ಇದ್ದಾಗ ಈ ಎಮಟೈಟ್ನಿಂದ ಮಾಡಿದ ಆಮೆ ಪರಿಪೂರ್ಣ ಕೊಡುಗೆ ಆಗಿದೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಆರೋಗ್ಯ ಸುಧಾರಣೆಯನ್ನು ಮಾಡುತ್ತೆ ಮತ್ತು ಅದೃಷ್ಟ, ಸಂತೋಷನ ತರಲು ಈ ವಾಸ್ತು ಆಮೆಯನ್ನು ಸುಲಭವಾಗಿ ಸ್ಥಾಪನೆ ಮಾಡ್ಕೋಬೋದು. ಇದು ಬಂದು ನಾಣ್ಯಗಳೊಂದಿಗೆ ಆಮೆ. ಹಣವನ್ನು ಆಕರ್ಷಿಸಲು ಮತ್ತು ಆರೋಗ್ಯ, ಕುಟುಂಬದ ಜೀವನವನ್ನು ಹೆಚ್ಚಿಸಲು ನಾಣ್ಯಗಳೊಂದಿಗೆ ಚಿತ್ರಿಸಲಾದ ಆಮೆ ಇದು. ಇದು ತುಂಬ ಹಳೆಯ ವಾಸ್ತು ಆಮೆಗಳಲ್ಲಿ ಕೂಡ ಒಂದಾಗಿದೆ. ಜೊತೆಗೆ ಸಾಕಷ್ಟು ಫೇಮಸ್ ಆಗಿತ್ತು ಕೆಲವು ವರ್ಷಗಳ ಹಿಂದೆ ಅಂತಲೇ ಹೇಳ್ಬೋದು. ಹೆಚ್ಚು ಶಿಫಾರಸು ಮಾಡುವಂಥ ಆಮೆ ಅಂದರೆ ಇದೆ ಅಂತ ಕೂಡ ಹೇಳ್ಬೋದು. ಮರದ ಆಮೆ ಇದು. ವಾಸ್ತು ಪ್ರಕಾರ ಮರದ ಆಮೆಯನ್ನು ಪೂರ್ವ ಅಥವಾ ಆಗ್ನೇಯ ಮೂಲೆಯಲ್ಲಿ ಇರಿಸೋದ್ರಿಂದ ನಕಾರಾತ್ಮಕ ಶಕ್ತಿ ಏನಿರುತ್ತೆ ನಮ್ಮ ಮನೆಗಳಲ್ಲಿ ಅದನ್ನು ದೂರ ಮಾಡ್ಕೋಬೋದು. ಕುಟುಂಬ ಸದಸ್ಯರ ಜೀವನವನ್ನು ಸಂತೋಷ ಮತ್ತು ಉತ್ತಮ ಕರ್ಮ ಮತ್ತು ಸಾಧನೆಯಿಂದ ತುಂಬುವಂಥ ಒಂದು ವಾಸ್ತು ಆಮೆ ಈ ಮರದ ಆಮೆ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ನಾವು ಕಲರ್ ವೈಸು ವಾಸ್ತು ಆಮೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಹಾಗೆಯೇ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಾಸ್ತು ಆಮೆಗಳ ಕಲರ್ಗಳು ಯಾವ ಒಂದು ಉದ್ದೇಶಕ್ಕೆ ಅವಲಂಬಿತ ಆಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟಲ್ಲಿ ಮರೀದೆ ತಿಳಿಸಿ. ನಿಮ್ಮ ಮನೆಯಲ್ಲಿ ನೀವು ಯಾವ ಕಲರ್ನ ವಾಸ್ತು ಆಮೆನ ಇಟ್ಟಿದ್ದೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.